ನಮಸ್ಕಾರ ಫ್ರೆಂಡ್ಸ್, ನಾವ್ ಇವತ್ತಿದೀವಿ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಗುರುಮಿಟ್ಕಲ್ ತಾಲೂಕದಲ್ಲಿ ಇರ್ತಕ್ಕಂಥ ಕಾಸಾ ಮಠದಲ್ಲಿ ನಮ್ ಜೊತೆ ಇದ್ದಾರೆ. ಈ ಮಠದ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಶಿವಯೋಗಿ ಸ್ವಾಮಿಗಳು. ಗುರುಗಳೇ ನಮಸ್ಕಾರ. ನಮಗೆ ಕಾರ್ಯಕ್ರಮಕ್ಕೆ ಈ ಮಠದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡ್ತಾರೆ ಗುರುಗಳೇ ನಮ್ಗೆ. ಈ ಮಠ 600 ವರ್ಷದ ಇತಿಹಾಸ ಉಳ್ಳ ಮಠ ಸರ್. ಇಡೀ ನಮ್ಮ ಕಲ್ಯಾಣ ಕರ್ನಾಟಕದಲ್ಲೇ ಇತಿಹಾಸ ಇರುವಂತಹ ಮಠ ಸರ್ ಇದು. ಇದಕ್ಕೆ ಸ್ಪೆಷಲಿ ಕಾಸಾ ಮಠ ಅಂತ ಕರೀತಾರೆ ಸರ್. ಇದೇನಿದೆ ನಿಮ್ ಬಾಕ್ಲು ಕಾಣ್ತಾ ಇದೆಯಲ್ಲ ಸರ್, ಇದು ಇಬ್ರು ಕೆತ್ತಿರ ಸರ್. 2 ಕುದುರೆ ಇದಾವಲ್ಲ, ಇಲ್ಲೇ ಮಠದ ಎದುರುಗಡೆನೆ ಕಲ್ಲು ಹಾಕಿ ಕೆತ್ತಿರ ಸರ್. ಇದು ಆಗಿನ ಪೂರ್ವಜರು ಏನ್ ಹೇಳ್ತಿದ್ರಂದ್ರೆ, ನಂದು ನೀನ್ ನೋಡಲ್ಲ, ನಿಂದು ನಾನ್ ನೋಡಲ್ಲ, ಆ ರೀತಿ ಕೆತ್ತನೆ ಮಾಡಿದ್ರೆ ಒಂದೇ ರೀತಿ ಬರ್ಬೇಕಂತೇಳಿ ಕೆತ್ತನೆ ಮಾಡಿದಾಗ ಒಂದೇ ರೀತಿ ಬಂದಿದೆ ಸರ್. ಇಬ್ರು ಶಿಲ್ಪಿಗಳು ಕೆತ್ತಿರ ಸರ್. ಅದನ್ನ ಬೇರೆ ಬೇರೆ ಶಿಲ್ಪಿಗಳು ಕೆತ್ತಿದ್ರು ನಂದು ನೀನ್ ನೋಡಲ್ಲ, ನಿಂದು ನಾನ್ ನೋಡಲ್ಲ, ಕೆತ್ತಿದ್ರೆ ಸೇಮ್ ಬರ್ಬೇಕು ಅಂತೇಳಿ ಆ ರೀತಿ ಕೆತ್ತಿದಾರೆ ಸರ್. ಇಬ್ರು ಶಿಲ್ಪಿ ಕೆತ್ತಿದಾರೆ ಸರ್ ಅದನ್ನ. ಮತ್ತೆ ಅಲ್ಲಿ ಒಳಗಡೆ ನೋಡಿ ಸರ್, ಅಲ್ಲೆಲ್ಲ ಒಂದೊಂದ್ ದೇವಿ ಚಿತ್ರ ಇದೆ, ಗಣೇಶಂದು ಎಲ್ಲ ಇದೆ ಸರ್. ನೋಡಿ ಸರ್, ಒಳಗಡೆ ಎಲ್ಲ ಇದೆ. ಬನ್ನಿ ಸರ್, ಇದೇನಿಲ್ಲ ನೋಡಿ, ಇಲ್ಲೆಲ್ಲ ತೆಗ್ಗಿದೆ ಸರ್. ಈ ಮಠದ ಮೂಲ ಸ್ಥಾಪಕ ಶಾಂತಿವೀರ ಸ್ವಾಮೀಜಿಯವರು ಪ್ಲೇಗ್ ರೋಗಕ್ಕೆ ಫಸ್ಟ್ ಭಾರತ ಮೊಟ್ಟ ಮೊದಲ ಬಾರಿಗೆ ಆಯುರ್ವೇದಿಕ್ ಔಷಧಿ ಕಂಡಿದ್ದು ಈ ಮಠದ ಮೂಲ ಶಾಂತಿವೀರ ಸ್ವಾಮೀಜಿ ಅಂತ ಸರ್. ಇದು ನೋಡಿ, ಇದೆಲ್ಲ ಕಾಣ್ತಾ ಇದೆಯಲ್ಲ ನಿಮ್ಗೆ, ಇದರಲ್ಲೇ ಸ್ವಾಮೀಜಿಯವರು ಆಯುರ್ವೇದಿಕ್ ನ ಅರಿತಿದ್ರು ಸರ್. ಅಂದ್ರೆ ಗಿಡಮೂಲಿಕೆಯನ್ನ ಹಿಂಗೆ ಮಿಶ್ರಣ ಮಾಡಿ ಮತ್ತೆ ಅದನ್ನೆಲ್ಲ ಪ್ರೊಡ್ಯೂಸ್ ಮಾಡ್ತಿದ್ದಂತ ಜಾಗ ಸರ್ ಇದು. ಈ ಕಡೆ ಮತ್ತೆ ಈ ಕಡೆ ಎಲ್ಲ ಕಾಣ್ತಾ ಇದೆ ನೋಡಿ ಸರ್ ನಿಮ್ಗೆ. ಇದೊಂದು ಎಲ್ಲ ಎದುರುಗಡೆ ಬೇರೆ ದೇವಸ್ಥಾನದಲ್ಲಿ ಎದುರುಗಡೆ ಇರುತ್ತೆ ಮಾಲ್ಗಂಬ, ಆ ರೀತಿ ಆಗಿನ ಕಾಲದಲ್ಲಿ ಇತ್ತು ಸರ್ ಇದು. ಇದ್ರ ಬಹಳ ಮೋಸ್ಟ್ ಪವರ್ಫುಲ್ ಸರ್ ಇದು. ಇದ್ರ ಏನಿದೆ, ಇದ್ರ ಸುತ್ತ 3 ಸುತ್ತ ಪ್ರದಕ್ಷಿಣೆ ಹಾಕಿದ್ರೆ ಈ ಕಂಬದ್ದು, ಅವರಿಗೆ ಏನೇ ದೋಷ ಇದ್ರು ಏನೇ ಅನ್ಕೊಂಡಿದ್ದಾದ್ರೂ ಆಗುತ್ತೆ ಅನ್ನೋದು ಹಿರಿಯ ಪೂರ್ವಜರ ಬಹಳ ನಂಬಿಕೆ ಸರ್ ಇದು. ಇದ್ರಲ್ಲಿ ನೋಡಿ ಆಂಜನೇಯಂದು ಚಿತ್ರ ಇದೆ, ಆ ಕಡೆ ಇದೆ ಸರ್, ದೇವಿ ಇದೆ ಸರ್. ಆ ಕಡೆ ಆಲದ ಮರ ಇದೆಯಲ್ಲ ಸರ್, ಉಮಾಪತಿ ಸ್ವಾಮೀಜಿ ಅಂತ ಹೇಳಿ ಹಾಕಿದ್ ಸರ್ ಅದು. ಅವ್ರೀಗ ಪ್ರೆಸೆಂಟ್ ಇಲ್ಲ, ಡೆತ್ ಆಗಿದ್ದಾರೆ. ಹೊಸಕೋಟೆ ಹತ್ರ, ತಮಿಳ್ನಾಡು ಹತ್ರ ಬರುತ್ತೆ, ಮಿಡಿಗೇರನಹಳ್ಳಿ ಅಂತೇಳಿ ಉಮಾಪತಿ ಸ್ವಾಮೀಜಿ ಅಂತೇಳಿ ಅವ್ರು ಹಾಕಿದ್ ಸರ್ ಆಲದ ಮರ. ಚೆನ್ನಾಗಿ ಇವೇನೆಲ್ಲ ಹುಣಸೆ ಮರ ಇದಾವಲ್ಲ ಸರ್, ಬಹಳ ಹಳೆ ಹುಣಸೆ ಮರ ಸರ್ ಇದು. ಇಷ್ಟು ಪ್ರತಿ ಸಲ ಬಹಳ ಫಲ ಕೊಡುತ್ತೆ ಸರ್ ಇದು. ಮೊನ್ನೆ ಇದೆಯಲ್ಲ, ಇದು ಒಂದು ದೊಡ್ಡ ಹುಣಸೆ ಮರ ಸರ್. ಇದೇನಿದೆ, ಸಿಡ್ಲು ಹೊಡೆದು ಕೆಳಗ್ ಬಿದ್ದಿದೆ ಸರ್ ಅದು. ಮೊನ್ನೆ ಹಿಂಗ್ 2 ಹೋಳಾಗಿದೆ ಸರ್, ಸಿಡ್ಲು ಬಡ್ದು. 600 ವರ್ಷದ ಇತಿಹಾಸ ಸರ್ ಈ ಮಠಕ್ಕಿರೋದು. ಈ ಮಠದ್ದು ಅವಾಗಿನ ಕಾಲದಲ್ಲಿ ಇದೆಲ್ಲ ಗಚ್ಚಲ್ ಕಟ್ಟಿ ಸರ್. ಈ ಏನ್ ಪ್ಲಾಸ್ಟಿಂಗ್ ಮಾಡಿದಾರಲ್ಲ, ಇದು ಎಲ್ಲ ಗಿಡಮೂಲಿಕೆ ಮತ್ತೆ ಆಡ್ ಮಾಡಿ, ಬೆಲ್ಲ ಅದೆಲ್ಲ ಆಡ್ ಮಾಡಿ ಕಟ್ಟಿರ ಸರ್. ಈ ಪ್ರೆಸೆಂಟ್ ಈಗ ಸ್ವಾಮೀಜಿ ರಿನೋವೇಷನ್ ಮಾಡ್ತಿದ್ದಾರೆ. ಈ ರಿನೋವೇಷನ್ ಇದು ಹೊಡಿಲಿಕ್ಕೆ ಬಹಳ ಟೈಮ್ ತಗೊಳ್ತೀವಿ ಸರ್, ಅಷ್ಟು ಗಟ್ಟಿದೆ ಅವಾಗಿಂದು. ಈ ಮಠದ ಮೂಲ ಸ್ಥಾಪಕರು ಶಾಂತವೀರ ಸ್ವಾಮೀಜಿ ಅಂತೇಳಿ. ಆ ಸ್ವಾಮೀಜಿಯವರು ಫಸ್ಟ್ ಇಲ್ಲ ಅಲ್ಲಿ ಬಾಗೋಡಿ, ಚಿತ್ತಾಪುರ ತಾಲೂಕ್ ಬಾಗೋಡಿಯಲ್ಲಿ ಹೋಗಿ ಆಯ್ಕೆ ಆಗಿದ್ದಾರೆ. ಇಲ್ಲಿ ಈ ಮೂಲ ಸ್ಥಾಪಕರು ಶಾಂತಿವೀರ ಸ್ವಾಮೀಜಿ ಅಂತೇಳಿ ಅವ್ರಿಗೆ ಬಾಗೋಡಿಯಲ್ಲಿ ಆಯ್ಕೆ ಆಗಿದ್ದಾರೆ ಸರ್. ಈಗ ಇದು ಫಸ್ಟ್ ಇಡೀ ಭಾರತದಲ್ಲಿ ಪ್ಲೇಗ್ ರೋಗಕ್ಕೆ ಆಯುರ್ವೇದಿಕ್ ಕಣ್ಣು ಹಿಡಿದಿದ್ದಂದ್ರೆ ಈ ಮಠದ ಶಾಂತಿವೀರ ಸ್ವಾಮಿಗಳು ಅಂತ ಸರ್. ಪ್ಲೇಗ್ ರೋಗ ಆವಾಗಿನ ಕಾಲದಲ್ಲಿ. ಈ ಒಳಗಡೆ ನೀವೇನಲ್ಲಿ ಎಲ್ಲ ನೀವು ಕಾಲಿಡರ್ ಅಲ್ಲಿ ನೋಡಿದ್ರಲ್ಲ, ಆ ಕಡೆ ಎಲ್ಲ ತೆಗ್ಬಿದ್ದಿದೆ ಅಲ್ಲ, ಆ ತೆಗ್ಬಿದ್ದಿದ್ರೆ ಅಲ್ಲೇ ಔಷಧಿ ಹರಿದು ಇದು ಮಾಡಾರ ಸರ್. ಸ್ವಾಮೀಜಿ ಹರಿದು ಬಂದರಿಗೆಲ್ಲ ಇದು ಮಾಡ್ತಿದ್ರು ಸರ್. ಈ ಬಾವಿ ಇದೆಯಲ್ಲ, ಈ ಬಾವಿ ಸ್ವಾಮೀಜಿಯವರಿಗೆ ಸ್ನಾನ ಪೂಜೆಗೆ ಉಪಯೋಗಿಸ್ತಿದ್ದ ಬಾವಿ ಸರ್ ಇದನ್ನ. ಇದು ಸರ್, ಇದು ಕಲ್ಲಿನ ಅಂಡೆ ಸರ್. ಅವಾಗ ಇಷ್ಟು ಒಂದೇ ಕಲ್ಲಲ್ಲಿ ಆಗಿರೋ ಸರ್ ಇದು. ಇಲ್ಲಿ ಇದ್ರ ಕೆಳಗಡೆ ನೋಡಿ ಸರ್, ಇಲ್ಲಿ ಬಸವಣ್ಣ ಇದೆ ಸರ್. ಇದರಲ್ಲಿ ಬಸವಣ್ಣ ಈ ಜಾಗದಲ್ಲಿದೆ. ಮತ್ತೆ ಇದು ನೋಡಿ, ಇದಕ್ಕೆಲ್ಲ ಇಷ್ಟು ನೋಡಿ ದೃಷ್ಟಿ ಆಗುತ್ತೆ ಅಂತ ಹೇಳಿ ಇಲ್ಲಿ ಟೋಲ್ ಮಾಡಿದಾರೆ ಸರ್. ಈ ಕಡೆ ಇಲ್ಲಿ ನೋಡಿ, ಈ ಜಾಗ ದೃಷ್ಟಿ ತರ, ಈಗ ನಮ್ಗ ಚೆನ್ನಾಗ್ ರೆಡಿ ಆದ್ರೆ ಹೆಣ್ಮಕ್ಳು ಹಿಂಗ್ ದೃಷ್ಟಿ ಬಟ್ಟಿರ್ತಾರಲ್ಲ, ಆ ರೀತಿ ಇದು ಮಾಡಿದಾರೆ ಸರ್ ಇದನ್ನ. ಎಲ್ರ ಕಣ್ ಸೇಮ್ ಇರಲ್ಲ, ದೃಷ್ಟಿಗೊಂಬೆ ತರ ಮಾಡಿದಾರೆ ಸರ್ ಅದನ್ನ. ಕಂಪ್ಲೀಟ್ ಒಂದೇ ಕಲ್ಲಲ್ಲಿ ಬಂದಿರ ಸರ್. ಈ ಸ್ವಾಮೀಜಿಯವರು ಅಲ್ಲಿಗೆ ಹೋಗಿ ಆಯ್ಕೆ ಆಗಿದ್ದ ಕಾರಣ ಏನಂದ್ರೆ ಸರ್, ಚಿತ್ರದುರ್ಗದಲ್ಲಿ 4ನೇ ಅಥವಾ 5ನೇ ಪೀಠಾಧಿಪತಿಗಳು ಗುರುಪಾದ ಮಹಾಸ್ವಾಮಿಗಳು ಅಂತ ಹೇಳಿ ಬಂದು
ಇಲ್ಲಿ ಪ್ರವಾಸಕ್ಕೆ ಬಂದಾಗ ಇಲ್ಲೇ ಬಂದು ಇರ್ತಾರೆ ಸರ್ ಸ್ವಾಮಿ ಈ ಮಠದಲ್ಲಿ ಇರ್ತಾರೆ. ನಮ್ ಶಿಷ್ಯ ಈ ರೀತಿ ಮಠ ಕಟ್ಟಿದ್ದಾರೆ, ನಾನು ಬೇರೆ ಅವಾಗೆಲ್ಲ ಯುದ್ಧ ನಡೀತಿರೋದು ಸರ್, ನಾನು ಬೇರೆ ಕಡೆ ಹೋಗಿ ಏನ್ ಮಾಡ್ಲಿ ಅಂತೇಳಿ ಸ್ವಾಮೀಜಿಯವರು ಇಲ್ಲೇ ಆಯ್ಕೆ ಆಗಿದ್ದಾರೆ ಸರ್. ಅವ್ರು ನಮ್ ಗುರುಗಳು ಆಯ್ಕೆ ಆಗಿದ್ದಾರೆ, ಇದೇ ಗದ್ಗೆ ಇಲ್ಲೇ ಸ್ಪೆಷಲ್ ಇದೇ ಹೈಲೈಟ್ ಆಗ್ಲಿ ಅಂತೇಳಿ ಅವ್ರು ಅಲ್ಲಿ ಚಿತ್ತಾಪುರ ತಾಲೂಕ್ ಬಾಗೋಡಲ್ಲಿ ಹೋಗಿ ಆಯ್ಕೆ ಆಗಿದ್ದಾರೆ ಸರ್ ಈ ಮಠ. ಹಾ ಸರ್, ಚಿತ್ರದುರ್ಗ ಬೃಹನ್ ಮಠ ಇದೆಯಲ್ಲ ಸರ್, ಅದೇ ಮೇನ್ ಮಠ ಸರ್. ಇದು ಕಾಸಾ ಮಠ, ಶಾಖಾ ಮಠ ಅಂತ ಬೇರೆ ಕರೀತಾರೆ, ಕಾಸಾ ಮಠ ಅಂತ. ಇದು ಕಾಸಾ ಮಠ ಸರ್, ಇದು ಶಾಖಾ ಮಠ ಅಲ್ಲ ಸರ್, ಇದು ಕಾಸಾ ಮಠ ಅಂತ ಸರ್. ಈ ತರ ಹೆಸರು ಬರೋದು ಬಹಳ ರೇರ್ ಸರ್ ಮಠಗಳಿಗೆ ಕಾಸಾ ಅಂತ ಬರೋದು. ಹಾ ಸರ್, ಇದೇ ಮುಖ್ಯ ಮಠ ಅಂತ ಸರ್. ಇದು ಎರಡು ಮುಖ್ಯ ಮಠ ಅಂತ ಸರ್, ಅದು ಬಿಟ್ಟರೆ ನೆಕ್ಸ್ಟ್ ಇದೆ ಅಂತ ಸರ್. ಬನ್ನಿ ಸರ್, ಇಲ್ಲಿ ಇದು ಬಾಕ್ಲು ಚಿತ್ರ ಇದೆ ನೋಡಿ. ಎಷ್ಟು ಮಠದಲ್ಲಿ ಸುಮಾರು ಒಂದು 8-10 ಬಾಕ್ಲ ಮೇಲೆ ಇದಾವೆ. ಎಲ್ಲಾ ಬಾಕ್ಲ ಮೇಲೆ ಒಂದೇ ತರ ಚಿತ್ರ ಇಲ್ಲ ಸರ್, ಬೇರೆ ಬೇರೆ ಚಿತ್ರ ಕೆತ್ತಿದ್ದಾರೆ ಸರ್. ಬನ್ನಿ ಸರ್. ಸರ್ ಇದು ನೋಡಿ, ಇಲ್ಲಿಂದ ಇಲ್ಲಿ ತನ ಒಂದೇ ಕಲ್ ಸರ್. ಇದು ಒಳಗಡೆನೆ 3 ಬಾಲ್ ಕೆತ್ತಿದ್ದಾರೆ ಅವಾಗಿನ ಕಾಲದಲ್ಲಿ ಸರ್. ನೋಡಿ ಸರ್, ಒಳಗಡೆನೆ ಬಾಲ್ ಬೇಕ್ರೆ ಮುಟ್ ನೋಡಿ ನೀವು ನೋಡಿ. ಮತ್ ಕೆಳಗಡೆ ಏನಿಲ್ಲ, ಸಪೋರ್ಟಿವ್ ಇಲ್ಲ, ಒಳಗಡೆನೆ ಕೆತ್ತಿದ್ದಾರೆ ಸರ್. ಆ ಕಡೆದಿತ್ತು ಹೈದರಾಬಾದ್ ನಿಜಾಮನ ಆಳ್ವಿಕೆಯಲ್ಲಿದ್ದಾಗ ಅವ್ರು ತಗೊಂಡೋಗಿದ್ದಾರೆ ಸರ್ ಅದನ್ನ. ಆ ಹೈದರಾಬಾದ್ ನಿಜಾಮ್ ಒಯ್ದಿರ ಸರ್ ಅವಾಗ. ಇವಾಗ ನಾವೇನ ಲೇಬರ್ಸ್ ಕೆಲಸ ಮಾಡಿದ್ರೆ, ಬಿಲ್ಡಿಂಗ್ ಬಂದು ಕಟ್ಟಿದ್ರೆ ನಾವು ಪೇಮೆಂಟ್ ಮುಖಾಂತರ ಕೊಡ್ತೀವಿ, ಅಂದ್ರೆ ಅಮೌಂಟ್ ಮುಖಾಂತರ ಕೊಡ್ತೀವಿ. ಅವನು ಸ್ವಲ್ಪನೇ ಕೆಲಸ ಮಾಡ್ಲಿ ಜಾಸ್ತಿನೇ ಕೆಲಸ ಮಾಡ್ಲಿ ಅಮೌಂಟ್ ಕೊಡ್ತೀವಿ. ಆಗಿನ ಕಾಲದಲ್ಲಿ ಶಾಂತಿ ಸ್ವಾಮಿಗಳು ಮಠ ಕಟ್ಟ ಟೈಮಲ್ಲಿ ಕೆಲಸಗಾರಗಳಿಗೆ ಬಂದು ಮಂಡಿ ಊರಿ ಇಲ್ಲಿ ಎದುರುಗಡೆ ಮಣ್ಣಿನ ಗುಂಪೆ ಹಾಕಿ ಮಂಡಿ ಊರ್ ಕೂತ್ಕೊ ಅಂತ ಹೇಳ್ತಿದ್ರು ಸರ್. ಕೂತ್ಕೊಂಡು ಅವ್ರ ಕೈಲಿ ಒಂದು ಬೆತ್ತ ಇತ್ತು, ಅವ್ನು ಎಷ್ಟು ಕೆಲಸ ಮಾಡಿದನ ಅಷ್ಟೇ ನಾನೇ ಬರ್ತೀವಿ ಸರ್. ಆ ಮಣ್ಣಿನ ಗುಂಪೆ ಮೇಲೆ ಬೆತ್ತ ಇಟ್ರೆ ಸ್ವಾಮೀಜಿಯವರು ಅಷ್ಟೇ ಇದು ಆತರ ಪೌಡರ್ ಇರು ಸರ್. ಸರ್ ಅವಾಗ ಈಗಿನ ಕಾಲದಲ್ಲಿ ಕೆಳಗಡೆ ವಿಸಿಟಿಂಗ್ ಅಲ್ಲಿ ಇದೆ, ಅವಾಗ ಇದೆ ಸರ್. ಸ್ವಾಮೀಜಿ ಇಲ್ಲಿ ಕುಂತು ಹೊಲ ಎಲ್ಲ ವೀಕ್ಷಿಸ್ತಾರೆ ಸರ್. ಈಗೆಲ್ಲ ಕೆಲಸ ನಡೀತಾ ಇದಾರೆ ಸರ್ ಸ್ವಾಮೀಜಿಯವ್ರು ಬಂದಾದ್ಮೇಲೆ. ಈ ಕಡೆ ಒಂದು ಆವಾಗಿನ ಕಾಲದಲ್ಲಿ ಸರ್ ಇದೇನಿದೆ ಅಲ್ಲ, ಇದು ರಾಜಾಂಗಣ ಅಂತಾರೆ ಸರ್. ಅವಾಗಿನ ಕಾಲದಲ್ಲಿ ರಾಜರೆಲ್ಲ ಮಠಕ್ಕೆ ಬರ್ತಿದ್ರು. ನಾವ್ ಇವಾಗ ಏನಾರ ಮೀಟಿಂಗ್ ಮಾಡ್ಬೇಕಂದ್ರೆ ನಮಗೆ ಸಪರೇಟ್ ಆದ ಮೀಟಿಂಗ್ ಅಲ್ಲಿದೆ, ಮತ್ತೊಂದಿದೆ. ಇವಾಗ ಸರ್ ಅವಾಗಿನ ಕಾಲದಲ್ಲಿ ಇದೆ ಸರ್ ಮೀಟಿಂಗ್ ಅಲ್ಲಿ ರಾಜರಿಗೆ ಸ್ವಾಮೀಜಿಯವರು ಯಾರೇ ಬಂದ್ರು ರಾಜಾಂಗಣ ಅಂತ ಕರೀತಾರೆ. ಇದೇ ತರ ಶೈಲಿಯಲ್ಲಿ ಚಿತ್ರದುರ್ಗ ಮುರುಘಾ ಮಠದಲ್ಲೂ ಸೇಮ್ ಇದೇ ಶೈಲಿಯಲ್ಲಿ ಇದೆ ಸರ್. ಸೇಮ್ ಇದೇ ಶೈಲಿಯಲ್ಲಿ ಇದೆ ಸರ್. ಅವ್ರ ಮೇಲ್ ರೂಫ್ ಹಾಕಿದ್ರೆ ನಾವು ರೂಫ್ ಹಾಕಿಲ್ಲ ಅಷ್ಟೇ ಸರ್ ಡಿಫ್ರೆನ್ಸ್. ಮೇಲ್ ರೂಫ್ ಹಾಕಿದ್ರೆ ನಾವು ರೂಫ್ ಹಾಕಿಲ್ಲ ಅಷ್ಟೇ ಸರ್ ಡಿಫ್ರೆನ್ಸ್ ಸರ್.